40ರ ನಂತರ ಮೆಟಬಾಲಿಕ್ ಸ್ಲೋಡೌನ್ನಿಂದ ಮಸಲ್ ವೇಸ್ಟಿಂಗ್, ಬೋನ್ ಡೆನ್ಸಿಟಿ ಕಮ್ಮಿ, ಮಂಡಿ ನೋವು, ಸೊಂಟ ನೋವು, ಬೆನ್ನೋವು ಇದಕ್ಕೆಲ್ಲ ಪರಿಹಾರ ಕ್ಲಿನಿಕಲಿ ಟೆಸ್ಟೆಡ್ ಅಮೃತ್ ನೋನಿ ಆರ್ಥೋ ಪ್ಲಸ್. ನೋನಿ ಮತ್ತು ಔಷಧೀಯ ಗಿಡಮೂಲಿಕೆಗಳು ನೋವನ್ನ ಕಮ್ಮಿ ಮಾಡಿ ಪೋಷಕಾಂಶ ನೀಡಿ ಮೂಳೆ ಸ್ನಾಯುಗಳನ್ನ ಬಲಪಡಿಸುತ್ತವೆ. ಅಮೃತ್ ನೋನಿ ಆರ್ಥೋ ಪ್ಲಸ್ ನೋವು ರಹಿತ ಜೀವನಕ್ಕಾಗಿ ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಸಲ್ಮಾನ್ ಖಾನ್ ಉಗ್ರ, ಪಾಕಿಸ್ತಾನದಿಂದ ಶಾಕಿಂಗ್ ಘೋಷಣೆ. ಏನಿದು ಹೊಸ ವರದಿ? ನಮಸ್ಕಾರ ಸ್ನೇಹಿತರೆ. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಇರೋ ಹೊತ್ತಲ್ಲಿ ಪಾಕಿಸ್ತಾನದ ಕಡೆಯಿಂದ ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ. ಭಾರತದ ನಟ ವಿಶ್ವದ ಟಾಪ್ ಸೆಲೆಬ್ರಿಟಿಗಳ ಪಟ್ಟಿಯಲ್ಲಿ ಬರೋ ಪಾಕಿಸ್ತಾನದಲ್ಲೂ ಅಪಾರ ಅಭಿಮಾನಿಗಳನ್ನ ಹೊಂದಿರೋ ನಟ ಸಲ್ಮಾನ್ ಖಾನ್ ರನ್ನ ಉಗ್ರರ ಪಟ್ಟಿಗೆ ಸೇರಿಸಿದೆ ಅನ್ನೋ ವಿಚಾರ ಸಂಚಲನಕ್ಕೆ ಕಾರಣವಾಗಿದೆ. ಇತ್ತೀಚೆಗಷ್ಟೇ ಬಲೂಚಿಸ್ತಾನಕ್ಕೆ ಸಂಬಂಧಪಟ್ಟಂತೆ ಸಲ್ಮಾನ್ ಖಾನ್ ಮಾತನಾಡಿದ್ರು. ಇದು ಪಾಕಿಸ್ತಾನ ಸೇರಿ ಜಾಗತಿಕ ಮಟ್ಟದಲ್ಲೂ ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು. ಇದರ ಬೆನ್ನಲ್ಲೇ ಸಲ್ಮಾನ್ ಒಬ್ಬ ಉಗ್ರ, ಆತ ಉಗ್ರರ ಸಪೋರ್ಟರ್ ಅಂತ ಪಾಕ್ ಘೋಷಿಸಿದೆ ಅಂತ ವರದಿಯಾಗಿದೆ. ಈ ಕುರಿತ ಆದೇಶ ಪ್ರತಿ ಕೂಡ ವೈರಲ್ ಆಗಿದ್ದು ಎಲ್ಲೆಡೆ ಚರ್ಚೆ ಹುಟ್ಟಾಕಿದೆ. ಆದ್ರೆ ಇನ್ನೂ ಕೆಲವರು ಇದರ ಬಗ್ಗೆ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಈ ವರದಿಯಲ್ಲಿ ಆ ಕುರಿತು ಕಂಪ್ಲೀಟ್ ವಿಷಯವನ್ನ ನೋಡ್ಕೊಂಡು ಬರೋಣ. ಏನಿದು ಪಾಕ್ ವರ್ಸಸ್ ಸಲ್ಮಾನ್ ಕಥೆ? ಸಲ್ಮಾನ್ ಖಾನ್ ಅಂತದ್ದೇನ್ ಹೇಳಿದ್ರು? ಆ ಪ್ರತಿಯಲ್ಲಿ ಏನಿದೆ? ಇದರ ಸತ್ಯಾಸತ್ಯತೆ ಏನು? ಎಲ್ಲವನ್ನ ನೋಡೋಣ. ಕಡೆ ತನಕ ಮಿಸ್ ಮಾಡ್ದೆ ನೋಡಿ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ಮಸ್ತ್ ಮಗ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸಲ್ಮಾನ್ ಖಾನ್ಗೆ ಉಗ್ರ ಪಟ್ಟ, ಎಲ್ಲೆಡೆ ಕೋಲಾಹಲ. ಹೌದು, ಇಂಥದ್ದೊಂದು ವಿಷಯ ಈಗ ಅನೇಕ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಕಾಣಿಸಿಕೊಂಡಿದ್ವು. ನೀವು ಕೂಡ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಇದೇ ಪ್ರತಿ ಈಗ ಎಲ್ಲೆಡೆ ಸರ್ಕ್ಯುಲೇಟ್ ಆಗ್ತಿದೆ. ಬಲೂಚಿಸ್ತಾನದ ರಾಜ್ಯದ ಗೃಹ ಇಲಾಖೆ 16ನೇ ತಾರೀಕು ಈ ಘೋಷಣೆ ಹೊರಡಿಸಿದೆ ಅಂತ ಹೇಳಲಾಗಿದೆ. ಇದರಲ್ಲಿ ಸಲ್ಮಾನ್ ಖಾನ್ ಅವರನ್ನ ಆಜಾದ್ ಬಲೂಚಿಸ್ತಾನ್ ಫೆಸಿಲೇಟರ್ ಅಂತ ಹೇಳಲಾಗಿದೆ. ಅಂದ್ರೆ ಬಲೂಚಿಸ್ತಾನದ ಉಗ್ರರ ಸಹಾಯಕ ಅಂತ ಲೇಬಲ್ ಮಾಡಲಾಗಿದೆ. ಇವರನ್ನ ಪಾಕಿಸ್ತಾನದ 4ನೇ ಶೆಡ್ಯೂಲ್ಗೂ ಸೇರಿಸಲಾಗಿದ್ದು ಉಗ್ರರ ವಾಚ್ ಲಿಸ್ಟ್ಗೆ ಇಟ್ಟಿದ್ದಾರೆ ಅಂತ ವರದಿಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದಹಾಗೆ ಪಾಕ್ನ ಸಂವಿಧಾನದ ಪ್ರಕಾರ ಈ 4ನೇ ಶೆಡ್ಯೂಲ್ ನಮ್ಮ ದೇಶದಲ್ಲಿರೋ UAPA ಕಾಯ್ದೆ ಹಾಗೆ. ಪಾಕಿಸ್ತಾನದಲ್ಲಿ ಅಲ್ಲಿನ ದೇಶದ ವಿರುದ್ಧ ಮಾತನಾಡಿದ್ರೆ ಪ್ರತ್ಯೇಕತೆಗೆ ಬೆಂಬಲ ಕೊಟ್ರೆ ಈ ಪಟ್ಟಿಗೆ ಹಾಕ್ತಾರೆ. ಪಾಕ್ನ ಸೋ ಕಾಲ್ಡ್ ಭಯೋತ್ಪಾದನಾ ವಿರೋಧಿ ಕಾಯ್ದೆ ಅಡಿಯಲ್ಲೇ ಈ ಶೆಡ್ಯೂಲ್ ಬರುತ್ತೆ. ಸಾಮಾನ್ಯವಾಗಿ ಪಾಕ್ ಒಳಗೆ ಹೋರಾಟಗಾರರು, ಅಲ್ಲಿನ ಸರ್ಕಾರದ ವಿರುದ್ಧ ಮಾತನಾಡೋರು, ಉಗ್ರ ಸಂಘಟನೆಗಳು, ಉಗ್ರರು ಅಥವಾ ಉಗ್ರರ ಜೊತೆಗೆ ಸಂಪರ್ಕ ಇಟ್ಕೊಂಡಿರೋರನ್ನ ಪಾಕಿಸ್ತಾನ ಈ ಪಟ್ಟಿಗೆ ಸೇರಿಸುತ್ತೆ. ಇದರಡಿಯಲ್ಲಿ ಬರೋರನ್ನ ನಿರ್ಬಂಧಕ್ಕೆ ಒಳಪಡಿಸುತ್ತೆ, ಸರ್ವೆಲೆನ್ಸ್ ಮಾಡುತ್ತೆ, ಲೀಗಲ್ ಆಕ್ಷನ್ಗೆ ಒಳಪಡಿಸುತ್ತೆ. ಈಗ ಅದೇ ನಿರ್ಬಂಧವನ್ನ ನಟ ಸಲ್ಮಾನ್ ಅವರ ಮೇಲೆ ಹಾಕಿದೆ ಅಂತ ಹೇಳಲಾಗ್ತಿದೆ. ಸಲ್ಮಾನ್ ಖಾನ್ ಅಲಿಯಾಸ್ ಅಬ್ದುಲ್ ರಶೀದ್ ಸಲೀಂ ಸಲ್ಮಾನ್ ಖಾನ್ ರನ್ನ ಸೆಕ್ಷನ್ 11ರ ಅಡಿಯಲ್ಲಿ ಸೇರಿಸಲಾಗಿದೆ. ಆತ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ. ಭಾರತದ ಮುಂಬೈನಲ್ಲಿ ನೆಲೆ ಹೊಂದಿದ್ದಾರೆ. ಇವರು ಆಜಾದ್ ಬಲೂಚಿಸ್ತಾನ್ ಫೆಸಿಲೇಟರ್ ಅಂದ್ರೆ ಬಲೂಚಿಸ್ತಾನದ ಸ್ವಾತಂತ್ರ್ಯಕ್ಕೆ ಈತ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದೆ. ಸದ್ಯ ಇದರ ಬಗ್ಗೆ ಪಾಕ್ ಸರ್ಕಾರವಾಗ್ಲಿ ಭಾರತದ ಸರ್ಕಾರವಾಗ್ಲಿ ಅಧಿಕೃತವಾಗಿ ಯಾವುದೇ ಹೇಳಿಕೆಯನ್ನ ಕೊಟ್ಟಿಲ್ಲ. ಪಾಕ್ ಸರ್ಕಾರದ ವೆಬ್ಸೈಟ್ಗಳಿಗೆ ಭಾರತದಲ್ಲಿ ಆಕ್ಸೆಸ್ ಇಲ್ಲದ ಕಾರಣ ಅದರ ಸತ್ಯಾಸತ್ಯತೆ ಏನು ಅನ್ನೋದನ್ನ ಸದ್ಯಕ್ಕೆ ಪತ್ತೆ ಹಚ್ಚೋಕೆ ಆಗಿಲ್ಲ. ಆದ್ರೆ ಈ ವಿಷಯ ಈಗ ಕಾಡ್ಗಿಚ್ಚಿನಂತೆ ಹರಡುತ್ತಿದೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 31,700 ರೂಪಾಯಿ ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಸಾರನಾಥಕ್ಕೆ 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 21 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಹಾಗಿದ್ರೆ ಇದಕ್ಕೆ ಕಾರಣ ಏನು? ಸ್ನೇಹಿತರೆ, ಪಾಕಿಸ್ತಾನ ಈ ಆದೇಶ ಹೊರಡಿಸಿದ್ಯಾ? ಇದು ನಿಜಾನ ಸುಳ್ಳ ಅನ್ನೋ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಬೇಕು. ಆದ್ರೆ ಕೆಲ ದಿನಗಳಿಂದ ಪಾಕಿಸ್ತಾನದಲ್ಲಿ ಈ ಚರ್ಚೆಗಳು ನಡೀತಲೇ ಇವೆ. ಅಂದಾಗೆ ಇದಕ್ಕೆಲ್ಲ ಕಾರಣ ಆಗಿದ್ದು ಇತ್ತೀಚೆಗೆ ಸೌದಿ ಅರೇಬಿಯಾದಲ್ಲಿ ನಡೆದಿದ್ದ ಘಟನೆ. ರೀಸೆಂಟ್ ಆಗಿ ಸೌದಿ ರಾಜಧಾನಿ ರಿಯಾದ್ನಲ್ಲಿ ಜೋಯ್ ಫೋರಂ ಅಂತ ಒಂದು ಕಾರ್ಯಕ್ರಮ ಆಗಿತ್ತು. ಈ ಫೋರಂನಲ್ಲಿ ವಿಶ್ವದ ಪ್ರಮುಖ ಸೆಲೆಬ್ರಿಟಿಗಳು ಭಾಗಿಯಾಗಿದ್ರು. ಜಾಗತಿಕ ಸಿನಿಮಾ ಕ್ಷೇತ್ರದ ಬಗ್ಗೆ ಮಾತನಾಡ್ತಿದ್ರು. ಈ ಕಾರ್ಯಕ್ರಮಕ್ಕೆ ಬಾಲಿವುಡ್ನಿಂದ 3 ನಟರು ಅಂದ್ರೆ ಸಲ್ಮಾನ್ ಖಾನ್, ಶಾರುಖ್ ಖಾನ್, ಅಮೀರ್ ಖಾನ್ ಹೋಗಿದ್ರು. ಅಲ್ಲಿ ಸಲ್ಮಾನ್ ಖಾನ್ ಭಾರತೀಯ ಸಿನಿಮಾಗಳ ಬಗ್ಗೆ ಮಾತನಾಡ್ತಾ, ಭಾರತೀಯ ಸಿನಿಮಾ ಅನ್ನೋದು ಇವತ್ತು ಎಲ್ಲಾ ಕಡೆ ಜನಪ್ರಿಯತೆ ಪಡೆಯುತ್ತಿದೆ. ಸೌದಿ ಅರೇಬಿಯಾದಲ್ಲಿ ಭಾರತದ ಸಿನಿಮಾ ರಿಲೀಸ್ ಮಾಡಿದ್ರು ಅದು ಹಿಟ್ ಆಗತ್ತೆ. ಬರೀ ಹಿಂದಿ ಅಷ್ಟೇ ಅಲ್ಲ, ತಮಿಳು, ತೆಲುಗು, ಮಲಯಾಳಂ ಸಿನಿಮಾ ಮಾಡಿದ್ರು ಕೋಟ್ಯಾಂತರ ರೂಪಾಯಿ ಹಣ ಗಳಿಸುತ್ತೆ.
ಯಾಕಂದ್ರೆ ಇಲ್ಲಿ ಅನೇಕ ದೇಶಗಳಿಂದ ಬಂದ ಜನ ಇದ್ದಾರೆ, ಸಿನಿಮಾಗೆ ಒಳ್ಳೆ ಪ್ರೇಕ್ಷಕರಿದ್ದಾರೆ ಅಂತ ಹೇಳಿದ್ರು. ಹೀಗೆ ಹೇಳೋವಾಗ ಗೊತ್ತಿದ್ದೋ ಗೊತ್ತಿಲ್ದೇನೋ ಪಾಕಿಸ್ತಾನದ ಅಡಿಗೆ ಬಲೂಚಿಸ್ತಾನದ ಮೆಣಸಿನಕಾಯಿ ಇಟ್ಟಿದ್ರು. ಈ ಕಾರ್ಯಕ್ರಮದಲ್ಲಿ ನಮ್ಮ ದಕ್ಷಿಣ ಏಷ್ಯಾದಿಂದ ಎಲ್ಲಾ ಕಡೆ ಜನ ಬಂದಿದ್ದಾರೆ, ನಮ್ಮ ದೇಶದ ಜನರು ಇದ್ದಾರೆ, ಬಲೂಚಿಸ್ತಾನ ದೇಶದಿಂದಲೂ ಜನ ಬಂದಿದ್ದಾರೆ, ಅಫ್ಘಾನಿಸ್ತಾನದ ಜನ ಇದ್ದಾರೆ, ಪಾಕಿಸ್ತಾನದ ಜನ ಇದ್ದಾರೆ ಅಂತ ಹೇಳಿದ್ರು. ಮಾತನಾಡಿದಾಗ ಇದ್ರ ಬಗ್ಗೆ ಯಾರೂ ಅಷ್ಟು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಆದ್ರೆ ಇದಾದ ಮರುದಿನ ಇದು ಎಲ್ಲಾ ಕಡೆ ವೈರಲ್ ಆಯ್ತು. ಪಾಕ್ ಆಕ್ರಮಿಸಿಕೊಂಡಿರೋ ಬಲೂಚಿಸ್ತಾನ ಮತ್ತು ಪಾಕಿಸ್ತಾನದ ಪಂಜಾಬ್ ಭಾಗದಲ್ಲಂತೂ ಇದನ್ನ ವಿಪರೀತ ಸರ್ಕ್ಯುಲೇಟ್ ಮಾಡಲಾಯ್ತು. ಕೆಲವರು ಇದು ಬೈ ಮಿಸ್ಟೇಕ್ ಆಗಿ ಹೇಳಿರೋದು ಅಂದ್ರೆ, ಮತ್ತೆ ಕೆಲವರು ಇದು ಉದ್ದೇಶಪೂರ್ವಕವಾಗಿಯೇ ಹೇಳಿರೋದು ಅಂತ ವ್ಯಾಖ್ಯಾನ ಕೊಟ್ರು. ಸಲ್ಮಾನ್ ಖಾನ್ಗೆ ಜಿಯೋಗ್ರಫಿ ನಾಲೆಜ್ ಕಮ್ಮಿ ಇರ್ಬೋದು, ಅದಕ್ಕೆ ಈ ತರ ಹೇಳಿರ್ಬೋದು ಅಂತ ಕಾಲೆಳೆದ್ರು. ಆದ್ರೆ ಭಾರತದಲ್ಲಿ ಮತ್ತು ಬಲೂಚಿಸ್ತಾನದಲ್ಲಿ ಇದು ಬಲೂಚಿಸ್ತಾನದ ಪರವಾಗಿ ಸಲ್ಮಾನ್ ಖಾನ್ ಅವರಿಗೆ ಇರೋ ಕಾಳಜಿ ಅಂತ ಹೇಳೋಕೆ ಸ್ಟಾರ್ಟ್ ಮಾಡಿದ್ರು. ಈ ಹೇಳಿಕೆ ಇರೋ ರೀಲ್ಸ್ಗಳು ಪಾಕಿಸ್ತಾನದ ಟಿಕ್ ಟಾಕ್ ತುಂಬಾ ತುಂಬಿಕೊಂಡ್ವು. ಇತ್ತ ಬಲೂಚಿಸ್ತಾನದಲ್ಲಿ ಇವರ ಹೇಳಿಕೆಗೆ ಸಂಭ್ರಮ ಹೆಚ್ಚಾಯ್ತು. ಬಲೂಚ್ ಲೀಡರ್ ಮೀರ್ಯಾರ್ ಬಲೂಚ್ ಮಾತನಾಡಿ, ಇದು ನಮಗೆ ಹೆಮ್ಮೆಯ ಕ್ಷಣ, ಇದು ಸಿನಿಮಾ ಸ್ಕ್ರಿಪ್ಟ್ ನಲ್ಲಿ ಬರೆದಿರೋದಲ್ಲ. ಸಲ್ಮಾನ್ ಖಾನ್ ಪ್ರಾಮಾಣಿಕ ಹೇಳಿಕೆ ಕೊಟ್ಟಿದ್ದಾರೆ. ಅನೇಕ ಬಲೂಚ್ ವಲಸಿಗರಿಗೆ ನೆಲೆಯಾಗಿರೋ ಸೌದಿ ನೆಲದಲ್ಲಿ ನಿಂತು ಈ ಮಾತನಾಡಿದ್ದಾರೆ. ಸಲ್ಮಾನ್ ಖಾನ್ ಭಾರತ ಮತ್ತು ಬಲೂಚ್ ಜನರ ಮಧ್ಯೆ ಬೆಳೀತಿರೋ ಬಾಂಧವ್ಯವನ್ನ ಪುನರುಚ್ಚಾರ ಮಾಡಿದ್ದಾರೆ ಅಂತ ಮೀರ್ಯಾರ್ ಬಲೂಚ್ ಹೇಳಿದ್ರು. ಇದರ ಬೆನ್ನಲ್ಲೇ ಪಾಕಿಸ್ತಾನದ ಕಡೆಯಿಂದ ಈ ಸುದ್ದಿ ಬರ್ತಾ ಇದೆ. ಹಾಗೆ ನೋಡಿದ್ರೆ ಸ್ನೇಹಿತರೆ, ಇಲ್ಲಿ ಪಾಕಿಸ್ತಾನಕ್ಕೆ ಇದನ್ನ ಘೋಷಿಸೋದು ಸುಲಭ ಅಲ್ಲ. ಯಾಕಂದ್ರೆ ಪಾಕಿಸ್ತಾನದ ಜನ ಇವತ್ತಿಗೂ ದೊಡ್ಡ ಪ್ರಮಾಣದಲ್ಲಿ ಬಾಲಿವುಡ್ ಸಿನಿಮಾ ನೋಡ್ತಾರೆ. ಕರಾಚಿ, ಲಾಹೋರ್, ಇಸ್ಲಾಮಾಬಾದ್ ಬಾಲಿವುಡ್ ಸಿನಿಮಾಗಳಿಗೆ ದೊಡ್ಡ ಅಭಿಮಾನಿ ಬಳಗ ಇದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಅಷ್ಟೆಲ್ಲ ಯುದ್ಧ ಆದ್ರೂ ಪಾಕಿಸ್ತಾನಿಯರು ಭಾರತದ ಸಿನಿಮಾಗಳನ್ನ ಬಿಟ್ಟಿಲ್ಲ. ಈ ಹಿಂದೆ ಜನರಲ್ ಜಿಯಾ ಉಲ್ ಹಕ್ ಅಂದ್ರೆ ಪಾಕ್ ಸೇನೆಗೆ ಮತಾಂಧತೆಯನ್ನ ತುಂಬಿದ ಜನರಲ್ ಕೂಡ ನನ್ನ ಕೆನ್ನೆ ಹೇಮಾಮಾಲಿನಿ ಕೆನ್ನೆಗಿಂತ ಚೆನ್ನಾಗಿದೆ ಅಂತ ಹೇಳಿದ್ನಂತೆ. ಸೊ ಅಲ್ಲಿನ ಸೇನೆಯಿಂದ ರಾಜಕಾರಣಿಗಳ ತನಕ ಜನರು ಬಾಲಿವುಡ್ ಸಿನಿಮಾಗಳನ್ನ ಮನರಂಜನೆಗೋಸ್ಕರ ಕೂಡ ನೋಡ್ತಾರೆ. ಇನ್ನು ಸಲ್ಮಾನ್ ಖಾನ್ ಕೂಡ ಅಲ್ಲಿ ತುಂಬಾ ಜನಪ್ರಿಯರಿದ್ದಾರೆ. ಅಲ್ಲಿನ ಯುವಕರು, ಕಿರುತೆರೆ ನಟರು ಸಲ್ಮಾನ್ರ ಬಗ್ಗೆ ಅಭಿಮಾನ ಇಟ್ಕೊಂಡಿದ್ದಾರೆ. ಹೀಗಿರುವಾಗ ಪಾಕಿಸ್ತಾನ ಏಕಾಏಕಿ ಈ ನಿರ್ಧಾರ ತಗೋತಾ ಅನ್ನೋ ಅನುಮಾನ ಇದೆ. ಅಷ್ಟೇ ಅಲ್ಲ, ಒಂದ್ ವೇಳೆ ಸಲ್ಮಾನ್ರನ್ನ ಉಗ್ರ ಅಂತ ಘೋಷಣೆ ಮಾಡಿರೋದು ನಿಜವಾದ್ರೆ ಅದು ಭಾರತ ಪಾಕಿಸ್ತಾನದ ನಡುವೆ ಇನ್ನಷ್ಟು ಉದ್ವಿಗ್ನತೆಗೆ ಕಾರಣ ಆಗುತ್ತೆ. ಪಾಕಿಸ್ತಾನ ಸಲ್ಮಾನ್ರನ್ನ ಕಾನೂನು ಪ್ರಕ್ರಿಯೆಗೆ ಒಳಪಡಿಸಬೇಕಾದ ಅನಿವಾರ್ಯತೆ ಬರುತ್ತೆ. ಪಾಕಿಸ್ತಾನದಲ್ಲಿ ಅವರ ಸಿನಿಮಾಗಳನ್ನ ಬ್ಯಾನ್ ಮಾಡಬೇಕಾಗತ್ತೆ. ಹೀಗಾಗಿ ಪಾಕಿಸ್ತಾನ ಸಲ್ಮಾನ್ ವಿಷಯದಲ್ಲಿ ಈ ಕ್ರಮ ತಗೊಂಡಿರಲಾರದು ಅಂತ ಹೇಳಲಾಗ್ತಿದೆ. ಆದ್ರೆ ನಾವು ಈ ವಿಡಿಯೋ ರೆಕಾರ್ಡ್ ಮಾಡೋ ತನಕ ಈ ಬಗ್ಗೆ ಯಾವುದೇ ಅಧಿಕೃತ ಅಥವಾ ಖಚಿತ ಮಾಹಿತಿ ಲಭ್ಯವಿಲ್ಲ. ಹೀಗಾಗಿ ಇದರಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಸ್ನೇಹಿತರೆ, ಇದ್ರ ಬಗ್ಗೆ ಏನ್ ಅಪ್ಡೇಟ್ ಬಂದ್ರೂ ನಾವು ನಿಮಗೆ ತಲುಪಿಸೋ ಪ್ರಯತ್ನ ಮಾಡ್ತೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇನ್ನು ಮಸ್ತ್ ಮಗ ಚಾನೆಲ್ನ ಸಬ್ಸ್ಕ್ರಿಪ್ಷನ್ ಪ್ಲಾನ್ ಲಾಂಚ್ ಆಗಿದ್ದು, ದಿನಕ್ಕೆ ₹1 ಕಡಿಮೆ ವೆಚ್ಚದಲ್ಲಿ ನೀವು ನಮ್ಮ ವಿಶೇಷ ಸದಸ್ಯರಾಗಬಹುದು. ತಿಂಗಳಿಗೆ ಬರೀ ₹29ಗೆ ಜಾಯ್ನ್ ಆಗಬಹುದು. ಅವರಿಗೆ ಮೆಂಬರ್ಸ್ ಓನ್ಲಿ ಕಂಟೆಂಟ್ ಸೇರಿ ಸಾಕಷ್ಟು ಸೌಲಭ್ಯಗಳನ್ನ ಕೂಡ ನಮ್ಮ ಕಡೆಯಿಂದ ನೀಡೋ ಪ್ರಯತ್ನ ಆಗ್ತಿದೆ. ಕೆಳಗೆ ಕಾಣ್ತಿರೋ ಜಾಯ್ನ್ ಆಪ್ಷನ್ ನ ಕ್ಲಿಕ್ ಮಾಡಿ ಜಾಯ್ನ್ ಆಗಬಹುದು. ಆಪಲ್ ಫೋನ್ ಬಳಸ್ತಿರೋರು ವಿಡಿಯೋ ಕೆಳಗೆ ಲಿಂಕ್ ಇದೆ, ಆ ಮೂಲಕ ಜಾಯ್ನ್ ಆಗಬಹುದು. ಹೀಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.